ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ಟಾಪಿಕಲ್ಲಿ ಆರ್ಟಿಕಲ್ಸ್ನ ಮುಂದುವರೆದ ಭಾಗ ಕಂಟಿನ್ಯೂ ಪಾರ್ಟ್ ಏನಿತ್ತಲ್ಲ, ನಾವು ಎ ಮತ್ತು ಆ್ಯನ್ ಬಗ್ಗೆ, ಇಂಡೆಫಿನಿಟ್ ಆರ್ಟಿಕಲ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದಾಯಿತು. ಇವಾಗ ಡೆಫಿನಿಟ್ ಆರ್ಟಿಕಲ್ ಇರುವಂಥ ದ ಬಗ್ಗೆ ನಾವು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಈ ದ ವರ್ಡನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ. ಅದ್ರ ಜೊತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಅನಿಸಿಕೆಯನ್ನು ನನ್ನ ಸ್ಪೀಚ್ ಬಗ್ಗೆ, ಅದ್ರ ಜೊತೆ ನನ್ನ ಮಾತಿನ ಬಗ್ಗೆ ಸ್ವಲ್ಪ ನೀವು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇದರಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ಬೋದು. ಅದ್ರ ಜೊತೆ ಹೇಗೆ ಏನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಕೂಡ ನನಗೆ ಸ್ವಲ್ಪ ಅರ್ಥ ಆಗುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಅವಶ್ಯಕ. ನನಗೆ ಅದು ನಿಮ್ಮ ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ನಾವು ದ ಬಗ್ಗೆ ಮಾತಾಡೋಣ. ದ ಈಸ್ ಯೂಸ್ಡ್ ವಿತ್ ದ ಥಿಂಗ್ಸ್ ವಿಚ್ ಆರ್ ಓನ್ಲಿ ಒನ್ ಆಫ್ ದೇರ್ ಕೈಂಡ್. ದನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ವಸ್ತು ಅಂದರೆ ಒಂದು ಥಿಂಗ್ ಏನಿದೆ ಅಲ್ಲ, ಆ ಥಿಂಗ್ ಅದನ್ನು ಬಿಟ್ಟು ಬೇರೆ ಯಾವುದೂ ಇರಬಾರ್ದು, ಇರಬಾರ್ದು ಅಂತ ಥಿಂಗ್ ಯಾವುದು? ಇದೆ. ಯಾವುದು ಅಂತಂದರೆ ದ ಅರ್ತ್, ಈ ಭೂಮಿ ಅನ್ನೋದು. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಇದೆನಾ? ಭೂಮಿ ಇರೋ ಥರ ಈಗ ಗ್ರಹಗಳವೆಲ್ಲ, ಈ ಭೂಮಿ ಕೂಡ ಒಂದು ಗ್ರಹ, ಪ್ಲಾನೆಟ್ಸ್ ಅಂತ ಕರಿತೀವಿ ನಾವು. ಆ ಪ್ಲಾನೆಟ್ಸ್ನ ನಾವು ಹೇಳಬೇಕು ಅಂತಂದರೆ ಜಸ್ಟ್ ಪ್ಲಾನೆಟ್ ನೇಮ್ ಹೇಳೋದ್ರ ಬದಲಾಗಿ ದ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದನ್ನು ಬಿಟ್ಟು ಬೇರೆ ಥಿಂಗ್ ಅದೇ ಥರಕ್ಕೆ ಅದನ್ನೇ ಹೋಲುವಂಥ ಇನ್ನೊಂದು ಥಿಂಗ್ ಇಲ್ಲ, ಬೇರೆ ಇಲ್ಲ ಅನ್ನೋದನ್ನು ಯೂಸ್ ಮಾಡುವಾಗ ನಾವು ದ ಅಂತ ಹೇಳಬೇಕಾಗುತ್ತೆ. ಈಗ ದ ಅರ್ತ್ ಅನ್ನೋದನ್ನು ಯೂಸ್ ಮಾಡೋದಕ್ಕಾಯಿತು. ದ ನೇಚರ್, ಈ ಪರಿಸರವನ್ನು ನಾವು ಹೇಳಬೇಕು ಅಂದರೆ ದ ನೇಚರ್ ಅಂತ ಹೇಳಬೇಕಾಗುತ್ತೆ. ಈ ಪರಿಸರದ ಥರ ಇನ್ನೊಂದು ಏನಾದರೂ ಇದೆನಾ? ಇಲ್ಲ. ಸೊ ಅದಕ್ಕೋಸ್ಕರ ಈ ನೇಚರನ್ನು ಕೂಡ ದ ನೇಚರ್ ಅಂತ ಹೇಳಬೇಕಾಗುತ್ತೆ. ಮತ್ತು ಹೇಳೋದಾದರೆ ದ ಸ್ಕೈ, ಆಕಾಶದ ಥರ ಮತ್ತೆ ಯಾವುದಾದ್ರೂ ಇದೆನಾ? ಇಲ್ಲ ಅಲ್ವಾ? ಅದೇ ಥರನೇ ಹೋಲುವಂಥ ಯಾವುದಾದ್ರೂ ಒಂದು ವಸ್ತು ನಮಗೆ ಇದೆ ಅಂತಂದರೆ ಸಾಧ್ಯ ಇಲ್ಲ. ಸ್ಕೈ, ಆಕಾಶವನ್ನು ಹೋಲುವಂಥದ್ದೇ ಇನ್ನೂ ಒಂದು ಯಾವುದಾದ್ರೂ ಇದೆನಾ? ಇಲ್ಲ ಅಂತ ಅಂದಮೇಲೆ ಅದನ್ನು ಕೂಡ ನಾವು ಏನು ಹೇಳಬೇಕು? ದ ಅನ್ನೋ ಪದದಿಂದಾನೇ ಅದನ್ನು ನಾವು ಸೇರಿಸಿ ಹೇಳಬೇಕಾಗುತ್ತೆ. ದ ಸ್ಕೈ, ದ ವರ್ಲ್ಡ್, ದ ಮೂನ್, ದ ಸನ್, ದ ನಾರ್ತ್, ದ ಸೌತ್, ಈ ರೀತಿಯಾಗಿ ದ ರೇನ್, ಮಳೆ ಈ ಥರ ಇನ್ನೊಂದು ಏನಾದರೂ ಇದೆನಾ? ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಏನು ಹೇಳಬೇಕು ಅಂತಂದರೆ ದ ಅನ್ನೋ ಪದವನ್ನು ಸೇರಿಸ್ಬಿಟ್ಟು ಹೇಳೋದ್ರಿಂದ, ಅಂದರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಏನು, ಅದರ ಥರ ಇನ್ನೊಂದು ಇಲ್ಲ ಅನ್ನೋದನ್ನು ತೋರಿಸ್ಕೊಡೋದ್ರಿಂದ ಇಲ್ಲಿ ದ ಅನ್ನೋದು ಒಂದು ವಿಶೇಷವಾದ ಪದ ಆಗಿರೋದ್ರಿಂದ ಆ ಪದಗಳಿಗೆ ನಾವು ಈ ದ ಅನ್ನು ಸೇರಿಸಬೇಕಾಗುತ್ತೆ. ಮತ್ತು ಇನ್ನು ಎಲ್ಲಿ ಅಂತಂದರೆ ದ ಈಸ್ ಯೂಸ್ಡ್ ವಿತ್ ಸೂಪರ್ಲೇಟಿವ್ ಡಿಗ್ರಿ. ದ ಅನ್ನೋದನ್ನು ಸೂಪರ್ಲೇಟಿವ್ ಡಿಗ್ರಿ ಜೊತೆ ನಾವು ಯೂಸ್ ಮಾಡ್ತೀವಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಬರುತ್ತೆ ಇಂಗ್ಲೀಷ್ ಗ್ರಾಮರಲ್ಲಿ. ನಾನು ಅದ್ರ ಬಗ್ಗೆ ಮಾತಾಡುವಾಗ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಕೂಡ ನಾವು ದ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಡಿಗ್ರೀಸ್ ಅಂತ ಬಂದಾಗ 3 ಟೈಪ್ ಬರುತ್ತೆ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ಬಿಟ್ಟು. ಈಗ ಹೇಳಬೇಕು ಅಂತಂದರೆ ಬಿಗ್ ಅನ್ನೋದು ಜಸ್ಟ್ ಪಾಸಿಟಿವ್ ಡಿಗ್ರಿ, ಬಿಗ್ಗರ್ ಅಂತ ಹೇಳ್ತೀವಿ, ಅದನ್ನು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಮತ್ತು ಬಿಗ್ಗೆಸ್ಟ್ ಅನ್ನೋದನ್ನು EST ಅನ್ನೋ ಒಂದು ಅಕ್ಷರಗಳನ್ನು ಸೇರಿಸೋದ್ರಿಂದ ಅದು ಒಂದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಸೊ ಈ ಬಿಗ್ಗೆಸ್ಟ್ ಅನ್ನೋದೇನಿದೆ ಅಲ್ಲ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಈ ಸೂಪರ್ಲೇಟಿವ್ ಡಿಗ್ರಿನ ನಾವು ಹೇಳುವಾಗ ದ ಬಿಗ್ಗೆಸ್ಟ್ ಥಿಂಗ್ ಅಂತ ಹೇಳಬೇಕಾಗುತ್ತೆ. ಜಸ್ಟ್ ದ ಬಿಗ್ಗೆಸ್ಟ್ ಬರೀ ಬಿಗ್ಗೆಸ್ಟ್ ಥಿಂಗ್ ಅಂತ ಹೇಳುವಾಗ ತುಂಬ ದೊಡ್ಡದು
ದೊಡ್ಡದು, ಅದರಿಗಿಂತ ದೊಡ್ಡದು ಅನ್ನೋದು ಕಂಪೇರೇಟಿವ್ ಡಿಗ್ರಿ, ತುಂಬ ದೊಡ್ಡದು ಅಂತ ಹೇಳೋದೇ ಈ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಅದೇ ಥರ ತುಂಬ ಜಸ್ಟ್ ಒಳ್ಳೆಯ ಅಂತ ಹೇಳೋದಕ್ಕೆ ಗುಡ್ ಅಂತ ಹೇಳ್ತೀವಿ. ಗುಡ್, ಬೆಟರ್, ಬೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಬೆಸ್ಟ್ ಅನ್ನೋದೇನು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಅಂದರೆ ತುಂಬ ಒಳ್ಳೆಯ. ಜಸ್ಟು ಗುಡ್ ಅಂದರೆ ಒಳ್ಳೆಯ. ಬೆಟರ್ ಅಂತ ಅಂದರೆ ಅರ್ಥ ಏನು, ಗುಡ್ಗಿಂತ ಸ್ವಲ್ಪ ಜಾಸ್ತಿ ಹೊಗಳಿಕೆಯನ್ನು ಕೊಟ್ಟ ಹಾಗೆ. ಅದೇ ಬೆಸ್ಟ್ ಅಂತಂದರೆ ತುಂಬ ಒಳ್ಳೆಯ ಅಂತ ಹೇಳೋದನ್ನೇ ಏನಾಗುತ್ತೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ದಿ ಬೆಸ್ಟ್ ಥಿಂಗ್, ದಿ ಬೆಸ್ಟ್ ಪರ್ಸನ್ ಅಂತ ಈ ರೀತಿಯಾಗಿ ನಾವು ಯೂಸ್ ಮಾಡಬೇಕು. ಸೂಪರ್ಲೇಟಿವ್ ಡಿಗ್ರಿನ ಹೇಳುವಾಗ ದ ಅನ್ನೋ ಪದವನ್ನು ಯೂಸ್ ಮಾಡಬೇಕು. ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಯಾವ್ಯಾವುದು ಇದೆ ಜಸ್ಟ್ ಹೇಳ್ತೀವಲ್ಲ, ಇ ಎಸ್ ಟಿ ಪದಗಳನ್ನು, ಇ ಎಸ್ ಟಿ ಅಕ್ಷರಗಳನ್ನು ನಾವು ಆ್ಯಡ್ ಮಾಡಿ ಹೇಳೋದನ್ನೇ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಬ್ರೇವ್, ಬ್ರೇವರ್, ಬ್ರೇವೆಸ್ಟ್. ಈ ರೀತಿ ಕೆಲವೊಂದಿಷ್ಟು ಪದಗಳನ್ನು ಡಿಗ್ರೀಸಲ್ಲಿ ಬರುತ್ತೆ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಹೇಳ್ಬಿಟ್ಟು ಆ ಥರ ಇ ಎಸ್ ಟಿ ಬಂದಿರೋ ಪದಗಳಿಗೆ ನಾವು ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಈಗ ನನಗಿಂತ ಎತ್ತರ ಅಂತ ಹೇಳಬೇಕು ಅಂತಂದರೆ ನನಗಿಂತ ಹೈ, ಹೈಯರ್, ಹೈಯೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ನನಗಿಂತ ಎತ್ತರ ಅಂತ ಹೇಳೋಕ್ಕೆ ಟಾಲ್, ನಾನೇ ಜಸ್ಟ್ ಎತ್ತರ. ಟಾಲರ್, ನನಗಿಂತ ಎತ್ತರ. ಈಸ್ ವೆರಿ ಟಾಲ್ ಅನ್ನೋದನ್ನೇ ಈ ಈಸ್ ಟಾಲರ್ ದ್ಯಾನ್ ಮೀ, ನನಗಿಂತ ಎತ್ತರ ಇದ್ದಾನೆ. ಈ ಈಸ್ ದ ಟಾಲೆಸ್ಟ್ ದ್ಯಾನ್ ಮೀ ಅಂತ ಹೇಳುವಾಗ ಈ ಪದವನ್ನು ದ ಅನ್ನೋದನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಟಾಲರ್ ಅಂತ ಹೇಳುವಾಗ ಯೂಸ್ ಮಾಡಲ್ಲ, ಟಾಲೆಸ್ಟ್ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ಸೊ ಸೂಪರ್ಲೇಟಿವ್ ಡಿಗ್ರಿ ಬಂದಾಗೂ ಕೂಡ ನಾವು ಇದನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟು ಮತ್ತು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಜಿಯೋಗ್ರಫಿಕಲ್ ನೇಮ್ಸ್ ಬಂದಾಗ, ಬಿಫೋರ್ ಜಿಯೋಗ್ರಫಿಕಲ್ ನೇಮ್ಸ್ ಕೆಲವೊಂದು ನದಿಗಳ ಮುಂದೆ, ಸರೋವರಗಳ ಮುಂದೆ, ಮತ್ತು ಸಾಗರ, ಸರೋವರ ಆಗಿರ್ಬೋದು, ಮತ್ತು ಪರ್ವತಗಳ ಮುಂದೆ, ನದಿಗಳ ಮುಂದೆ ಅದನ್ನು ನಾವು ದ ಅನ್ನೋ ಪದವನ್ನು ಅವುಗಳ ಮುಂಚೆ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗಂಗಾ ನದಿ ಅಂತ ಹೇಳ್ಬೇಕು ಅಂತಂದರೆ ದ ಗಂಗಾ ಅಂತ ಹೇಳಬೇಕಾಗುತ್ತೆ. ಅವು ಒಂದು ಪವಿತ್ರವಾದ ಸ್ಥಳಗಳಾಗಿರೋದ್ರಿಂದ ಅದನ್ನು ನಾವು ದ ಗಂಗಾ ಅಂತ ಹೇಳೋದು. ದ ಯಮುನಾ. ಮತ್ತು ಈಗ ದ ಹಿಮಾಲಯ, ಹಿಮಾಚಲ್ ಪ್ರದೇಶ್, ಹಿಮಾಲಯ ಅಂತ ಹೇಳುವಾಗ ದ ಹಿಮಾಲಯ ಅಂತ ಹೇಳೋದಾಗಿರ್ಬೋದು. ಮತ್ತು ಅದೇ ರೀತಿ ಈಗ ನಮ್ಮ ಮಹಾಭಾರತ ಇದೆ, ರಾಮಾಯಣ ಇದೆ, ಈ ಗ್ರಂಥಗಳ ಹೆಸರು ಏನಿದಾವಲ್ಲ, ಕುರಾನ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಈ ಬುಕ್ಸ್ ಏನಿದಾವಲ್ಲ ಅಂದರೆ ಎಪಿಕ್ಸ್, ಅವನ್ನೆಲ್ಲವನ್ನು ಹೇಳಬೇಕು ಅಂತ ಅಂದರೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಆ ಬುಕ್ಗಳ ಮುಂದೆ ಏನು ಮಾಡಬೇಕು, ಪವಿತ್ರ ಗ್ರಂಥಗಳು ಅಂತ ಕರಿತೀವಿ ಅವನ್ನು ನಾವು. ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರ ಗ್ರಂಥಗಳು ಮಹಾಭಾರತ, ಭಗವದ್ಗೀತೆ, ರಾಮಾಯಣ ಇವೆಲ್ಲ ಬುಕ್ಸ್ ಬರುತ್ತೆ. ಅದೇ ರೀತಿ ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಈ ರೀತಿ ಹೇಳುವಾಗ ನಾವು ದ ಕುರಾನ್, ದ ಬೈಬಲ್, ದ ಭಗವದ್ಗೀತಾ, ದ ಮಹಾಭಾರತ, ದ ರಾಮಾಯಣ ಈ ರೀತಿಯಾಗಿ ದ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಅವು ಕೂಡ ಪವಿತ್ರವಾಗಿರುವಂಥ ಬುಕ್ಸ್ ಆಗಿರೋದ್ರಿಂದ, ಗ್ರಂಥಗಳಾಗಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಹೇಳಬೇಕಾದ್ರೂ ಕೂಡ ದ ಅನ್ನೋ ಪದವನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ದ ಅನ್ನೋ ಪದವನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಾ? ಒಂದು ಯಾವುದೇ ರೀತಿಯ ಹೋಲಿಕೆ ಇರದೇ ಇರೋವಂಥ, ಅದೇ ರೀತಿಯಲ್ಲಿ ಇರುವಂಥ ಒಂದು ಶಬ್ದಗಳನ್ನು ಹೇಳುವಾಗ ನಾವು ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಈ ಜಿಯೋಗ್ರಫಿಕಲ್ ನೇಮ್ಸ್, ನದಿ, ಪರ್ವತ, ಬೆಟ್ಟ, ಗುಡ್ಡ ಇವನ್ನೆಲ್ಲ ಹೇಳಬೇಕಾದ್ರೆ, ಸಾಗರ, ಸರೋವರ ಇವನ್ನೆಲ್ಲ ಹೇಳಬೇಕಂತಂದಾಗ, ಮತ್ತು ಪವಿತ್ರ ಗ್ರಂಥಗಳ ನೇಮ್ಸ್ನ ಹೇಳುವಾಗ ನಾವು ದ ಪದವನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಆರ್ಟಿಕಲ್ಸ್ ಬಗ್ಗೆ ನಾವು ತಿಳಿದುಕೊಂಡಿದ್ದಾಯಿತು. ಆರ್ಟಿಕಲ್ಸಲ್ಲಿ 3 ವಿಧಗಳು. ಮೊದಲು ಡೆಫಿನೆಟ್ ಆರ್ಟಿಕಲ್ಸು, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ 2 ಟೈಪ್ಸ್ ಮಾಡಿದ್ದಾರೆ. ಅದರಲ್ಲಿ ಡೆಫಿನೆಟ್ ಆರ್ಟಿಕಲಲ್ಲಿ ದ ಅನ್ನೋದು ಯೂಸ್ ಮಾಡ್ತೀವಿ, ಮತ್ತು ಇಂಡೆಫಿನೆಟ್ ಆರ್ಟಿಕಲ್ಸಲ್ಲಿ ಎ ಮತ್ತು ಆ್ಯನನ್ನು ಯೂಸ್ ಮಾಡ್ತೀವಿ. ಎ, ಆ್ಯನ್ ಇವೆರಡಕ್ಕೆ ನಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದೇನು, ನಮಗೆ ವಾವೆಲ್ ಸೌಂಡ್ ಯಾವುದು, ಕಾನ್ಸೊನೆಂಟ್ ಸೌಂಡ್ ಯಾವುದು ಅಂತ ನಾವು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ವಾವೆಲ್ ಸೌಂಡು, ಕಾನ್ಸೊನೆಂಟ್ ಸೌಂಡು ಕರೆಕ್ಟಾಗಿ ನಮಗೆ ಅರ್ಥ ಆಗಿತ್ತು ಅಂತಂದರೆ ಈ ಎ ಮತ್ತು ಆ್ಯನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಕೂಡ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟರವರೆಗೂ ನಾವು ಆರ್ಟಿಕಲ್ಸ್ ಬಗ್ಗೆ ತಿಳಿದುಕೊಂಡಿದ್ದಾಯಿತು. ನೆಕ್ಸ್ಟು ಇನ್ನು
ಮುಂದಿನ ದಿನಗಳಲ್ಲಿ ನಾವು ಬೇರೆ ಒಂದು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದೇ ರೀತಿ ನೀವು ಕನ್ನಡದಿಂದ ಇಂಗ್ಲೀಷನ್ನು ಸರಳವಾಗಿ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಹೀಗೆ ವಾಚ್ ಮಾಡಿ, ಅದ್ರ ಜೊತೆ ನನಗೆ ಒಂದು ಸಪೋರ್ಟ್ ಕೂಡ ಕೊಡಿ. ಅದ್ರ ಜೊತೆ ನೀವು ಕೂಡ ನನ್ನ ಜೊತೆ ನೀವು ಕಲಿತಾ ಹೋಗಿ, ನಿಮ್ಮ ಜೊತೆ ನಾನು ಕೂಡ ಕಲಿತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.